ನಮಸ್ತೆ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ವಿದ್ಯಾ ಸದಾನಂದ ಕನ್ನಡ ಲಾಗ್ಸ್. ಇವತ್ತು ನಾವು ಮನೆ ದೇವರಿಗೆ ಹೋಗೋಣ ಅಂದು ಬೇಗ ಬೇಗ ಎಲ್ಲ ಕೆಲಸನ ಮಾಡಿಕೊಂಡೆ. ಹಾಗೆ ಇವತ್ತು ನಾಷ್ಟಕ್ಕೆ ಪಲಾವು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನಾನು ನಮ್ಮ ಯಜಮಾನ್ರು ಕುತ್ಕೊಂಡು ತಿಂದು ಜಳಕ ಪೂಜೆ ಎಲ್ಲ ಮಾಡಿದೆ. ಹಾಗೆ ನಮ್ಮ ಮಕ್ಕಳನ್ನ ಎಬ್ಬಿಸ್ಕೊಂಡು ಅವ್ರಿಗೂ ಜಳಕ ಎಲ್ಲ ಮಾಡಿಸಿ ರೆಡಿ ಮಾಡಿ ಹೊರಟಿವಿ. ಇದೇ ನಮ್ಮ ಮನೆ ದೇವರು ಕುರತಿ ಬಸವೇಶ್ವರ. ಎದುರುಗಡೆ ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ನನ್ನ ಮಗಳನ್ನ ನಮ್ಮ ಮನೆ ದೇವರಿಗೆ ಮೊದಲು ಕರ್ಕೊಂಡು ಹೋಗಬೇಕು ಅಂದು ಯಾವ ಊರಿಗೂ ಸಹ ಕರ್ಕೊಂಡು ಹೋಗಿರಲಿಲ್ಲ. ಹಾಗೆ ನನ್ನ ಮಗಳಿಗೆ ಮುಡಿ ತಗ್ಸಿರೋದು ನಮ್ಮ ಮನೆ ದೇವರು ಬಂಕಾಪುರದ ಎಲ್ಲಮ್ಮಗೆ. ಫಸ್ಟ್ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಮುಡಿಯೆಲ್ಲ ತೆಗೆಸ್ಕೊಂಡು ಬಂದ್ವಿ. ನಂತರ ಇಲ್ಲಿ ಕರ್ಕೊಂಡು ಬಂದಿವಿ. ನನ್ನ ಮಗನಿಗೆ ಇಲ್ಲಿಗೆ ಕುರುವತಿ ಬಸವೇಶ್ವರಿಗೆ ಮುಡಿ ತಗ್ಸಿರೋದು. ನಂತರ ಅವನ್ನ ಬಂಕಾಪುರದ ಎಲ್ಲಮ್ಮಗೆ ಕರ್ಕೊಂಡು ಹೋಗಿದ್ವಿ. ನಂತರ ದೇವರ ದರ್ಶನ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಇಲ್ಲಿ ಕೂತ್ಕೊಂಡಿರೋದು ಮಲ್ಲಿಕಾರ್ಜುನ ದೇವಸ್ಥಾನ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗುತ್ತೆ ಅಲ್ವಾ. ಎದ್ದು ಬರೋ ಮನಸ್ಸೇ ಆಗೋದಿಲ್ಲ. ಪ್ರಸಾದ ಕೂಡ ಇತ್ತು. ಪ್ರಸಾದ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡು ಹೋದ್ವಿ. ಅವ್ರ ಪಪ್ಪ ಹೇಗೆ ಹೇಳ್ಕೊಡ್ತಾ ಇದ್ರು ಹಾಗೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದ. ಹಾಗೆ ಇಲ್ಲಿ ಗ್ರೂಪ್ ಫೋಟೋ ಇದೆ ಅಲ್ವಾ, ಅದು ಒಂದು ಕಡೆ ಟೈಮಿಂಗ್ ಎಲ್ಲ ಸೆಟ್ ಮಾಡಿಟ್ಟು ಫೋಟೋ ತೆಗಿತಾ ಇದ್ರು. ಹಾಗೆ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ನಂತರ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ. ಕುರುವತ್ತಿಗೆ ಯಾವಾಗ ಹೋದ್ರೂ ಇಲ್ಲಿ ಮಿಸ್ ಮಾಡ್ದೇ ಹೋಗಿ ಬರ್ತೀವಿ. ನಾವು ಬ್ಯಾಡಗಿಗೆ ರಿಟರ್ನ್ ಆಗಿ ಬರುವಾಗ ಈ ದೇವಸ್ಥಾನ ಇದೆ. ಹಾಗೆ ದೇವಸ್ಥಾನಕ್ಕೆ ಹೋಗದೆ ಏನಾದರೂ ಬಂದರೆ ಮನಸ್ಸಿಗೆ ಒಂಥರ ತಳಮಳ ಅನಿಸುತ್ತೆ ಅಲ್ವಾ. ಅಯ್ಯೋ ಆ ದೇವಸ್ಥಾನಕ್ಕೆ ಹೋಗಲಿಲ್ಲ, ಹಾಗೆ ಬಂದುಬಿಟ್ಟಿವಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಮಿಸ್ ಮಾಡ್ದೇ ಹೋಗಿ ಬರ್ತೀವಿ. ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಟೈಮು 5 ಗಂಟೆ ಆಗಿತ್ತು. ನಂತರ 2 ಗಂಟೆ ರೆಸ್ಟ್ ಕೂಡ ಮಾಡಿದೆ. ಹಾಗೆ ನೈಟ್ ಊಟಕ್ಕೆ ಬೆಳಗಿದ್ದು ಸ್ವಲ್ಪ ಪಲಾವು ಇತ್ತು, ಸ್ವಲ್ಪ ಸಾಂಬಾರು ಕೂಡ ಇತ್ತು. ಪಲಾವ್ ಆಗುತ್ತೋ ಇಲ್ಲ ಅಂದು ಸ್ವಲ್ಪ ಅದಕ್ಕೆ ರೈಸ್ ಕೂಡ ಮಾಡಿದ್ದೆ. ಹಾಗೆ ಅಡುಗೆ ಕೂಡ ಏನು ಮಾಡೋದಿಲ್ಲ ಅಂದು ಹಾಗೆ ದೇವರಿಗೆ ನೈವೇದ್ಯ ಮಾಡಿಸ್ಕೊಂಡು ಬಂದ ತೆಂಗಿನಕಾಯಿ ಇದ್ವಲ್ವ, ಅವನ್ನ ಕೊಬ್ಬರಿ ಹೋಳಿಗೆ ಮಾಡೋಣ ಅಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಈ ಥರ ತುಂಬಾ ಕೊಬ್ಬರಿ ಇದ್ದರೆ ಈ ರೀತಿ ಕೊಬ್ಬರಿ ಹೋಳಿಗೆ ಮಾಡಿಬಿಡ್ತೀನಿ. ನಮ್ಮ ಯಜಮಾನ್ರಿಗೆ ಈ ಥರ ಹೋಳಿಗೆ ಅಂದರೆ ತುಂಬಾ ಇಷ್ಟ. ಹಾಗೆ ಅವ್ರಿಗೆ ಮಸಾಲೆ ಸಾಂಬಾರು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಕೊಬ್ಬರಿ ಎಲ್ಲ ಹಾಕಿ ಮಾಡಿದರೆ ಒಂದು ಟೈಮ್ ಅಷ್ಟು ಊಟ ಮಾಡ್ತಾರೆ, ಮತ್ತು ಇನ್ನೊಂದು ಸಲ ಊಟ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಏನಕ್ಕೆ ಸುಮ್ಮನೆ ಹಾಳು ಮಾಡೋದು ಅಂದು ಈ ರೀತಿ ಮಾಡಿಬಿಡ್ತೀನಿ. ಎಲ್ಲ ಕೊಬ್ಬರಿನೂ ತುರ್ಕೊಂಡು ಅದಕ್ಕೆ ಬೇಕಾದಷ್ಟು ಬೆಲ್ಲ ಸೇರಿಸ್ಕೊಂಡು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಾವು ಸ್ವಲ್ಪ ಕೂಡ ಕೈ ಬಿಟ್ಟರು ಸೀದು ಹೋಗಿಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ನಂತರ
ಎಲ್ಲ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಅದಕ್ಕೆ ಸರಿಯಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಆಗುತ್ತೆ ಅದು. ನೆಕ್ಸ್ಟು ಇದಕ್ಕೆ ಒಂದು ಏಲಕ್ಕಿ ಹಾಗೆ ಒಣಶುಂಠಿ ಪೌಡರ್ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತೀನಿ ಹಾಕಿ. ನನ್ನ ಮಕ್ಕಳನ್ನ ಕೂಡ ನೋಡ್ಕೊಳ್ತಾ ಬೇಗ ಬೇಗ ಎಲ್ಲ ಹೋಳಿಗೆನೂ ಮಾಡಿ ಮುಗಿಸ್ಕೊಂಡೆ. ಹಾಗೆ ನನಗೆ ಈ ರೀತಿ ಕೆಂಪಗೆ ಹೋಳಿಗೆ ಕರೆದ್ರೇ ತುಂಬ ಇಷ್ಟ ಆಗುತ್ತೆ. ಹಾಗೆ ರಾತ್ರಿ ಎಲ್ಲ ಹೋಳಿಗೆನೂ ಮಾಡಿ ಮುಗಿಸೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಎಲ್ಲ ತೆಗೆದಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಮಾತ್ರ ಎದ್ದಿದ್ದು ಲೇಟಾಗಿಯೇ. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಲಿ ಅಂತ ಅಂದ್ಕೊಂಡಾಗ ಸ್ವಲ್ಪ ರಾತ್ರಿದು ರೈಸ್ ಕೂಡ ಇತ್ತು. ಅದನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಜ್ಜಿ ಹಿಟ್ಟು ಹಾಕ್ಕೊಂಡು ಬಜ್ಜಿ ಮಾಡಿಕೊಂಡೆ. ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಎಲ್ಲ ಹಾಕಿದರೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರ್ತಿದ್ವು. ನಾನು ಅದೆಲ್ಲ ಏನು ಹಾಕಲಿಲ್ಲ, ಟೈಮ್ ಬೇರೆ ಆಗಿತ್ತಲ್ವ. ಹಾಗಾಗಿ ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟು ಸ್ವಲ್ಪ ಸಾಂಬಾರು ಕೂಡ ಇತ್ತು, ಅದನ್ನು ಬಿಸಿ ಮಾಡಿದೆ. ಮಕ್ಕಳಿನ್ನೂ ಮಲಗಿದ್ರಲ್ಲ, ಅವ್ರು ಹೇಳೋ ಅಷ್ಟರಲ್ಲಿ ನಾವು ನಾಷ್ಟ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರಿಗೆ ಈ ಸಾಂಬಾರಲ್ಲಿ ಬನ್ ಎತ್ಕೊಂಡು ತಿನ್ನೋದ್ರಂದ್ರೆ ತುಂಬಾ ಇಷ್ಟ. ಹಾಗೆ ಮಗ ಕೂಡ ಎದ್ದ, ಅವನಿಗೂ ಬ್ರಷ್ ಮಾಡಿ ನಾಷ್ಟಕ್ಕೆಲ್ಲ ಹಾಕ್ಕೊಟ್ಟೆ. ನಂತರ ನಮ್ಮ ಮೇಡಮರು ಕೂಡ ಎದ್ದಿದ್ದರು, ಅವ್ರನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಆಟ ಆಡಿಸಿ ನಂತರ ಅವಳು ಮಲ್ಕೊಂಡ್ಮೇಲೆ ಕೆಲಸ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಕಸ್ಟರ್ಡ್ ಮಾಡ್ಕೊಳ್ಳೋಣ ಅಂದು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಕಸ್ಟರ್ಡ್ ಪೌಡೆಲ್ಲ ಮಿಕ್ಸ್ ಮಾಡಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ನಂತರ ಎಲ್ಲ ಹಣ್ಣನ್ನು ಹೆಚ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ತೆಗೆದಿಡ್ತೀವಿ. ಈ ಚೆರಿ ಫ್ರೂಟ್ಸ್ ಇದಾವಲ್ಲ, ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ನನಗೆ ತುಂಬಾ ತಿನ್ಬೇಕಂತ ಆಸೆ ಆಗ್ತಿತ್ತು. ಹಾಗಾಗಿ ಈಗೂ ಕೂಡ ನಮ್ಮ ಮನೆಯವ್ರನ್ನ ತಂದು ಕೊಡ್ತಾನೆ ಇರ್ತಾರೆ ಚೆರಿ ಹಣ್ಣನ್ನು. ಹಾಗೆ ಕಸ್ಟರ್ಡ್ ಎಲ್ಲ ಮಾಡಿ ಸೈಡಿಗೆ ಎತ್ತಿಟ್ಟು ನಂತರ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ.
ಇಲ್ಲಿ ನಮ್ಮ ಯಜಮಾನ್ರಿಗೆ ಮೂಲಂಗಿ ತೊಗೊಂಬರ್ರಿ, ಮೂಲಂಗಿ ಬೇಳೆ ಸಾಂಬಾರು ಮಾಡ್ಕೊತೀನಿ ಅಂತ ಹೇಳಿದ್ದೆ. ಅವ್ರು ಬರೀ ಮೂಲಂಗಿ ಸೊಪ್ಪು ತೊಗೊಂಬಂದಿದ್ದಾರೆ. ಹಾಗೆ ಪಾಲಕ್ ಕೂಡ ತರಕ್ಕೆ ಹೇಳಿದ್ದೆ, ಪಾಲಕ್ ಸೊಪ್ಪು ತೊಗೊಂಬಂದಿದ್ರು. ಪಾಲಕ್ ಸೊಪ್ಪಿನ ಗ್ರೇವಿ ಮಾಡ್ಕೊಂಡಿದ್ದೆ, ಕೈಮಾ ಉಂಡೆ ಗ್ರೇವಿ. ಯೂಟ್ಯೂಬ್ ನೋಡಿಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆ ಯಜಮಾನ್ರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಮೂಲಂಗಿನೂ ಕೂಡ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡೆ ಮೂಲಂಗಿ ಸೊಪ್ಪನ್ನ. ನಂತರ ಇದಕ್ಕೆ ಸ್ವಲ್ಪ ರೊಟ್ಟಿನೂ ಮಾಡ್ಕೊಂಡಿದ್ದೆ. ಇಲ್ಲಿ ನನ್ನ ಮಗನ್ನ ಸ್ಕೂಲಿಗೆ ಹಚ್ಚಬೇಕು, ಹಾಗಾಗಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇವ್ರು ಮೂವರು ಬಿಡ್ತಾ ಇರಲಿಲ್ಲ, ಅವ್ರನ್ನ ತುಂಬ ಕಿತಾಪತಿ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಆಟ ಆಡಿ ಟೈಮ್ ಪಾಸ್ ಮಾಡ್ತಾಯಿದ್ರು. ಹಾಗೆ ಸಂಜೆ ಟೈಮ್ ಎಲ್ಲ ಕಸ್ಟರ್ಡ್ ತಿನ್ನೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಈಗ ಇಲ್ಲಿ ಬಂದ್ರಲ್ಲ ಇವರು ನಮ್ಮ ಅತ್ತೆ ತಮ್ಮ, ಎಲ್ಲರೂ ಕಾಮಿಡಿ ಮಾಡ್ಕೊತ ಕಸ್ಟರ್ಡ್ ತಿಂತಾಯಿದ್ರು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.